ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಡದಿ ಟೌನ್ಶಿಪ್ ಸ್ಥಗಿತವಾಯ್ತಾ? ಬಿಡದಿ ಟೌನ್ಶಿಪ್ ದೇವೇಗೌಡರ ಸವಾಲಿನ ಬಳಿಕ ಕೈಬಿಟ್ರ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಅವರ ಎದುರು ಸೋತ್ರ ಡಿ.ಕೆ.ಶಿ. ಏನು ಡೆವಲಪ್ಮೆಂಟ್ ಹಾಗಾದರೆ? ಇವತ್ತು ಸುದ್ದಿಗೋಷ್ಠಿ ನಡೆಸಿ ಬಿಡದಿ ಟೌನ್ಶಿಪ್ ಬಗ್ಗೆ ಅತ್ಯಂತ ಮಹತ್ವದ ತೀರ್ಮಾನ ತಗೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರೈತರಿಗೆ ಬಿಗ್ ರಿಲೀಫ್, ಬಿಡದಿ ರೈತರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಡದಿಯ ನಿರಂತರ ಹೋರಾಟ, ರೈತರ ಪೊರಕೆ ಸೇವೆ, ರೈತರ ಕಲ್ಲು ತೂರಾಟ ಮತ್ತು ಅಲ್ಲಿ ಆದಂತಹ ಎಲ್ಲ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳ ರಿಪೋರ್ಟಿಂಗು ನೋಡಿದ್ದೀವಿ. ವಾಟರ್ ಟ್ಯಾಂಕ್ ಹತ್ತಿ ಕೃಷಿ ಭೂಮಿ ಅಂತ ತೋರಿಸಿದ್ದು, ಯಾವ್ಯಾವ ರೀತಿಯಲ್ಲಿ ಅಲ್ಲಿನ ಭೂಮಿ ಫಲವತ್ತಾಗಿದೆ ಅಂತ ತೋರಿಸೋದಕ್ಕೆ ಪ್ರಯತ್ನಗಳಾದವು. ಮತ್ತು ಬಿಡದಿ ರೈತರು ನಿರಂತರ ಹೋರಾಟ ಮಾಡ್ಕೊಂಡು ಬಂದರು. ಸಾವಿರಾರು ಜನ ಹೋರಾಟ ಮಾಡಿರೋದು ರೀತಿ ಎಲ್ಲ ನೋಡಿದ್ದೀವಲ್ಲ. ಡಿ.ಕೆ. ಶಿವಕುಮಾರ್ ವಿರುದ್ಧ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಅಲ್ಲಿನ ರೈತರು. ಇಷ್ಟೆಲ್ಲದರ ಬಳಿಕ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅದೇ ರೈತರಿಗೆ. ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅದೇನಪ್ಪ ಅಂದರೆ ಯಾರ ಭೂಮಿನೂ ಕಿತ್ಕೊಳ್ಳಲ್ಲ, ಯಾರಿಗೆ ಇಷ್ಟ ಇಲ್ವಲ್ಲ ಕೊಡೋದಕ್ಕೆ ಅವ್ರ ಭೂಮಿನ ಟಚ್ ಮಾಡಲ್ಲ ಇನ್ನು ಮುಂದೆ CM ಡಿ.ಕೆ. ಶಿವಕುಮಾರ್ ಅವರು. ಆದರೆ ರೆಡ್ ಝೋನ್ ಮುಂದುವರಿಯುತ್ತೆ. ರೆಡ್ ಝೋನ್ ಅಂದರೆ ಏನು? ಮಾರೋ ಹಾಗಿಲ್ಲ ಅವ್ರು ಯಾರಿಗೂ. ಅವ್ರು ಬೆಳ್ಕೋತಾರ, ಅವ್ರು ವ್ಯವಸಾಯ ಮಾಡ್ಕೊಳ್ಬೋದು, ಬಟ್ ಬೇರೆಯವ್ರಿಗೆ ಮಾರೋದಕ್ಕೆ ಬಿಡಲ್ಲ. ಈ ರೆಡ್ ಝೋನ್ ಹಾಕಿದ್ಯಾರು? ಕುಮಾರಸ್ವಾಮಿ ಅವರು. ಸೊ ನೀವು ಹಾಕಿರೋ ರೆಡ್ ಝೋನ್ ಮಾತ್ರ ನಾವು ಟಚ್ ಮಾಡೋಕ್ಕೆ ಹೋಗಲ್ಲ. ನೀವು ಪಾಪ ಟೌನ್ಶಿಪ್ ಮಾಡಬೇಕು ಅಂತ ರೆಡ್ ಝೋನ್ ಹಾಕ್ಕೊಂಡ್ರಿ, ಆಮೇಲೆ ಅದನ್ನು ತೆರವು ಮಾಡಲಿಲ್ಲ, ರೈತರಿಗೆ ಅನುಕೂಲ ಮಾಡಿಕೊಡ್ಲೇಬೇಕಂತಿದ್ದಿದ್ರಿ. ಯಾಕೆ ಅವರನ್ನು ಇನ್ನೂ ದಿಗ್ಬಂಧನ ಹಾಕಿಟ್ಟಿದ್ದೀರಾ ಗೊತ್ತಿಲ್ಲ. ನಾವಂತೂ ಅದನ್ನು ಟಚ್ ಮಾಡಲ್ಲ, ಅದು ಮುಂದುವರಿಯುತ್ತೆ ಯಥಾಸ್ಥಿತಿಯಲ್ಲಿ. ಬಟ್ ಯಾರಿಗೆ ಕೊಡೋಕೆ ಇಷ್ಟ ಇದೆಯೋ ಅವ್ರಿಗೆ ಕೊಡ್ತಾರೆ. ಆ ಭೂಮಿಯನ್ನು ಮಾತ್ರ ಬಳಸ್ಕೊಂಡು ನಾವು ಕೆಲಸ ಶುರು ಮಾಡ್ತೀವಿ. ಕೊಟ್ಟಷ್ಟು ಜಾಗದಲ್ಲಿ ಕೆಲಸ ಶುರು ಮಾಡ್ತೀವಿ, ಬೇರೆ ಜಾಗಕ್ಕೆ ಮುಟ್ಟಕ್ಕೂ ಹೋಗಲ್ಲ ನಾವು ಅನ್ನುವ ತೀರ್ಮಾನವನ್ನು ತಗೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಇದು ಸೋಲ ಗೆಲುವ ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿಲ್ಲ. ಯಾಕಂದರೆ ದೇವೇಗೌಡರು ನಿನ್ನೆ ಗಾಂಧೀಜಿಯವ್ರ ಪ್ರತಿಮೆ ಎದುರು ವಿಧಾನಸೌಧದ ಬಳಿ ಬಂದು ಪ್ರತಿಭಟನೆ ಮಾಡ್ತೀನಿ, ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳಿದರು. ಈ ವಯಸ್ಸಲ್ಲಿ ದೇವೇಗೌಡರನ್ನ ಬೀದಿಗೆ ಇಳಿಸೋದು ಅಂದರೆ ಅದೊಂಥರ ಸಮುದಾಯಕ್ಕೆ ಮತ್ತು ಆ ಭಾಗದ ಜನಕ್ಕೇ ತಪ್ಪು ಸಂದೇಶ ಹೋಗುತ್ತೆ. ದೇವೇಗೌಡರು ಇಷ್ಟು ರೊಚ್ಚಿಗೆ ಎದ್ದಿದ್ದೆಲ್ಲ ಗಮನಿಸಿ ಡಿ.ಕೆ. ಶಿವಕುಮಾರ್ ಅವರು ತುಂಬ ನೊಂದುಕೊಂಡಿದ್ದೀನಿ ನಾನು ಅಂತ ಬಂದುಬಿಟ್ಟು ಈ ನಿರ್ಧಾರ ಪ್ರಕಟಿಸಿದ್ದಾರೆ. ಅದರ ಅರ್ಥ ಈಗ ಕುಮಾರಸ್ವಾಮಿ ಅವ್ರು ಗೆದ್ರ, ಡಿ.ಕೆ. ಶಿವಕುಮಾರ್ ಅವ್ರು ಗೆದ್ರ ಗೊತ್ತಿಲ್ಲ. ಸೋತಂಗೂ ಇಲ್ಲ ಗೆದ್ದಂಗೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಟೌನ್ಶಿಪ್ ಬಿಡ್ತಿಲ್ಲ, ಬಟ್ ಬೇಡ ಅಂದವ್ರ ಭೂಮಿ ಟಚ್ ಮಾಡೋಕ್ಕೆ ಹೋಗ್ತಿಲ್ಲ. ಯಾಕಂದರೆ ಬರೀ ಕುಮಾರಸ್ವಾಮಿ ಅವ್ರ ವಿರೋಧ ಅಲ್ಲ, ಇಲ್ಲಿ ಪಕ್ಷದಲ್ಲಿ ವಿರೋಧ ಕೇಳಿಬಂದಿದೆ. ಸತೀಶ್ ಜಾರಕಿಹೊಳಿ ಅವರು, ಹರಿಪ್ರಸಾದ್ ಅವರೆಲ್ಲ ಓಪನ್ ಆಗು ಹೇಳಿದರು, ರೈತರು ಬೇಡ ಅಂದರೆ ನಾವು ತಗೊಳ್ಳಲ್ಲ, ಅಂದರೆ ಮಾಡಲ್ಲ ಬಿಡದಿ ಟೌನ್ಶಿಪ್ನ, ರೈತರು ಒಪ್ಪಿದ್ರೆ ಮಾತ್ರ ಮಾಡ್ತೀವಿ ಅಂತ ಪಕ್ಷದವರೇ ಹೇಳಿದ್ದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸೆಡ್ ಹೊಡೆಯೋ ರೀತಿಯ ಮಾತುಗಳು. ಇಷ್ಟೆಲ್ಲ ಮಾಡಿ ರಿಸ್ಕ್ ತೊಗೊಂಡು ಯಾಕೆ ಮಾಡಬೇಕು, ಯಾಕೆ ಹಠಕ್ಕೆ ಬೀಳ್ತಿದ್ದೀರಿ? ಪರಮೇಶ್ವರ್ ಅವ್ರು ಹೇಳಿರಲಿಲ್ವಾ, ರೈತರ ವಿರೋಧದ ನಡುವೆ ನಾವು ಮಾಡಲ್ಲ, ಕೋಲಾರದಲ್ಲಿದೆ, ತುಮಕೂರಲ್ಲಿದೆ, ಕೊಡ್ತೀವಿ ಬನ್ನಿ ಭೂಮಿನ, ಅಲ್ಲೇ ಯಾಕೆ ಹೋಗಿ ಮಾಡಬೇಕು, ಬರಡು ಭೂಮಿ ಬೇಕಾದಷ್ಟು ಕೊಡೋದು, ಸಾವಿರಾರು ಎಕರೆ ಎಷ್ಟು ಬೇಕೋ ತಗೊಳ್ಳಿ ಅನ್ನೋ ತನಕ ಕಾಂಗ್ರೆಸ್ನೊಳಗೆ ಬಂದಿತ್ತು. ಇದೆಲ್ಲ ಪರಿಗಣಿಸಿ ಡಿ.ಕೆ. ಶಿವಕುಮಾರ್ ಅವರು ಈಗ ಯಾರು ಕೊಡ್ತಾರೋ ಅವರು ತಗೊಳ್ತೀವಿ, ಬಂದು ಕೊಡಬಹುದು ನೀವಾಗೆ ಇನ್ನು ಮುಂದೆ ಕೂಡ ರೈತರು. ಈಗ ಆಲ್ಮೋಸ್ಟ್ ಅಧಿಸೂಚನೆ ಆಗಿದೆ. ಹಾಗಾಗಿ ಉಳಿದಿರೋ ರೈತರಿಗೆ ನಾವು ಕೊಡಲ್ಲ, ನಾವು ಮಕ್ಕಳ ಥರ ಸಾಕಿದ್ದೀವಿ, ಈ ಭೂಮಿ ಮುಟ್ಟಕ್ಕೆ ಬಿಡಲ್ಲ, ಯಾವ ಡಿ.ಕೆ. ಶಿವಕುಮಾರ್ ಬರ್ತಾರೋ ಬರಲಿ, ಸಿಕ್ಕಿದ್ದು ತೊಗೊಂಡು ಹೊಡಿತೀವಿ ಅಂತ ಬಾಯಿಗೆ ಬಂದಂಗೆ ಬೈದು ರೈತರು ಏನು ಬೀದಿಗಿಳಿದು ಹೋರಾಟ ಮಾಡಿದ್ರಲ್ಲ ಅವ್ರಿಗೆಲ್ಲ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಸದ್ಯಕ್ಕಂತೂ. ಈಗ ಉಳಿದಂಥ 3 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಪ್ರಕಟ ಕೂಡ ಆಗಿದೆ. ಬಿಡದಿ ಟೌನ್ಶಿಪ್ ಜಟಾಪಟಿಯ ನಡುವೆಯೇ ಬನ್ನಿಗಿರಿ, ಅರಳಾಳು ಸಂದ್ರ ಮತ್ತು KG ಗೊಲ್ಲರಪಾಳ್ಯ ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಪ್ರಕಟ ಆಗಿದೆ. KG ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆ ಭೂಮಿಗೆ ಅಧಿಸೂಚನೆ ಪ್ರಕಟವಾಗಿದೆ. ಮತ್ತು ಇದು ಬನ್ನಿಗಿರಿ ಗ್ರಾಮದ 1205 ರೈತರ 775 ಎಕರೆ ಭೂಮಿಗೆ ಅಧಿಸೂಚನೆ ಪ್ರಕಟವಾಗಿದೆ. ಅರಳಾಳು ಸಂದ್ರದ 2087 ರೈತರ 1460 ಎಕರೆಗೆ ಅಧಿಸೂಚನೆ ಪ್ರಕಟ ಆಗಿದೆ. ನಗರಾಭಿವೃದ್ಧಿ ಇಲಾಖೆ ಅಂತಿಮ ಅಧಿಸೂಚನೆಯನ್ನು ಪ್ರಕಟ ಮಾಡಿ ಅಧಿಕೃತಗೊಳಿಸಿದೆ. ಸೊ ಇವರೆಲ್ಲ ಫೈನಲ್ ಆಗಿರೋದು. ಸೊ ಈಗ 1000 ಎಕರೆ ಭೂಮಿ ಸಿಕ್ಕೇ ಬಿಟ್ಟಿದೆ ಸರ್ಕಾರಕ್ಕೆ. ಕೆಲಸ ಶುರು ಮಾಡೋದಕ್ಕೆ ಏನೂ ತಲೆಬಿಸಿ ಇಲ್ಲ ಅವ್ರಿಗೆ. ಉಳಿದವ್ರದ್ದು ಕೊಟ್ಟರೆ ಕಂಪ್ಲೀಟ್ ಬಿಡದಿ ಟೌನ್ಶಿಪ್ ಪ್ಲ್ಯಾನ್ ಪ್ರಕಾರ ಆಗ್ತಿತ್ತು. ಈಗ ಕೊಡ್ತಿಲ್ವಲ್ಲ, ಆಯಿತು ನಾವು ಟಚ್ ಮಾಡಲ್ಲ. ಇನ್ನು ಎರಡು ತಿಂಗಳು ಅದನ್ನೆಲ್ಲ ಕೈ ಬಿಟ್ಟರು. ಆಮೇಲೆ ಏನು ಮಾಡ್ತಾರೆ ಅದು ಇನ್ನೂ ಡಿಸೈಡ್ ಆಗಿಲ್ಲ. 2 ತಿಂಗಳ ತನಕ ಏನು ಮಾಡ್ತಾರೆ ಇವರು? ಒಂದು ಸಮಿತಿ ರಚನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಸಮಿತಿ ರಿಪೋರ್ಟ್ ಕೊಡುತ್ತೆ, ಅದರ ಆಧಾರದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ.
ಟಚ್ ಮಾಡಲ್ಲ, ಭೂಮಿನ ಒತ್ತಾಯಪೂರ್ವಕವಾಗಿ ಟಚ್ ಮಾಡಲ್ಲ, ರೆಡ್ ಝೋನ್ ತೆಗೆಯಲ್ಲ, ಈ ನಿರ್ಧಾರ ಕೈಗೊಂಡಿರೋದು. ಮತ್ತು ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ಬಾಯಿಗೆ ಬಂದಂಗೆ ಕೌಂಟರ್ ಕೊಟ್ಟಿದ್ದಾರೆ. 8,000 ಕೋಟಿ ಕಿಕ್ ಬ್ಯಾಕು ಅನ್ನೋ ರೀತಿಯಲ್ಲೆಲ್ಲ ಬಂತಲ್ಲ. ದೇವೇಗೌಡರು ನಿನ್ನೆ ಏನು ಹೇಳಿದ್ರು, ಇದು ಹೈಕಮಾಂಡ್ ಮೆಚ್ಚೋಕೆ ಈ ಪ್ರಾಜೆಕ್ಟ್ ಆದರೆ 1,000 ಕೋಟಿ ಬರುತ್ತೆ, ಅದು ಡೈರೆಕ್ಟ್ ಸಂದಾಯ, ಹಾಗಾಗಿ ಮಾಡ್ತಿರೋದು, ಇನ್ಯಾವ ಅಭಿವೃದ್ಧಿಗೂ ಅಲ್ಲ ಅಂತೆಲ್ಲ ದೇವೇಗೌಡರು ಹೇಳಿದರು. ಅದಕ್ಕೆ ಟಕ್ಕರ್ ಕೊಟ್ಟು ತನ್ನ ಅಣ್ಣ, ಅಪ್ಪಾಜಿ, ಅತ್ತಿಗೆ ಅಂದ್ಕೊಂಡೆ ಎಲ್ಲ ವಿಚಾರಗಳನ್ನು ತೆಗೆದಿದ್ದಾರೆ ಕುಮಾರಸ್ವಾಮಿಯವ್ರ ವಿರುದ್ಧ. ದಂಧೆ ಮಾಡ್ತಿಲ್ಲ, ಸರ್ಕಾರ ತನ್ನ ಕೆಲಸ ಮಾಡ್ತಿದೆ. ಪಾಪ ನೀವು ನನ್ನನ್ನು ಜೈಲಿಗೆ ಹಾಕ್ಸಕ್ಕೆ ತುಂಬ ಟ್ರೈ ಮಾಡ್ತಿದ್ದೀರಿ, ನಾನು ಜೈಲಿಗೆ ಹೋಗಿ ಬಂದವನೇ, ಹೊಸದೇನೂ ಅಲ್ಲ, ನನಗೆ ಗೊತ್ತಿಲ್ಲ ಅಂದ್ಕೊಂಡ್ರೆ ನನ್ನನ್ನು ಜೈಲಿಗೆ ಕಳ್ಸೋಕ್ಕೆ ಏನು ನಡೆಸ್ತಿದ್ದೀರಿ ಅಂತ. ಸದ್ಯದಲ್ಲೇ ಜೈಲಿಗೆ ಹೋಗ್ತಾರೆ DK ಅಂತ ಕುಮಾರಸ್ವಾಮಿಯವ್ರು ಹೇಳಿದ್ದಾರಂತೆ ಕೆಲವು ಕಡೆ. DK ಶಿವಕುಮಾರ್ ಅವ್ರಿಗೆ ಸದ್ಯದಲ್ಲೇ ಒಂದು ದೊಡ್ಡ ಸಂಕಷ್ಟ ಸುತ್ತಿಕೊಳ್ಳತ್ತೆ ಅಂತ ಹೇಳಿದ್ದಾರಂತೆ. ಹಾಕ್ಸ್ರಿ ಕುಮಾರಸ್ವಾಮಿ ಅವರೇ, ನೀವು ನಮ್ಮ ಅಣ್ಣ ಅಂತ ಹೇಳ್ತಿದ್ದಾರೆ. ಮಾಡಿದ್ದೇನೆ, ಅದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ದೀರಿ, ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ, ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತರಿಗಿರುವಂಥ ಸಂಬಂಧ, ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಎಲ್ಲ ನೋಡಿದ್ದಾಗಿದೆ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋ ಥರ ಸವಾಲು ಹಾಕಿದ್ದಾರೆ. 2 ತಿಂಗಳು ಸಮಯ ಕೊಡ್ತೀನಿ, ಸಮಿತಿ ವರದಿ ಕೊಡಲಿ, ಜಡ್ಜು, ನಿವೃತ್ತ ಜಡ್ಜು, ಶಾಸಕರು, ಅಧಿಕಾರಿಗಳು ಎಲ್ಲರೂ ಇರುವಂತಹ ಒಂದು ಸಮಿತಿ ಮಾಡೋದು. ಭೂಸ್ವಾಧೀನ ಪ್ರಕ್ರಿಯೆ ಸ್ವ ಇಚ್ಛೆಯಿಂದ ಕೊಡೋರು ಕೊಡಲಿ, ಮುಂದುವರಿಯತ್ತೆ ಅನ್ನೋದನ್ನು ಮಾತ್ರ ಇವತ್ತು ಪ್ರಕಟ ಮಾಡಿದ್ದಾರೆ. ಸೊ ದೇವೇಗೌಡ್ರೆ ಅಂತ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ, JDSನವ್ರಿಗೆ ಪ್ರಶ್ನೆ ಮಾಡೋದು DK ಶಿವಕುಮಾರ್ ಅವರು, ನಿಮ್ಗೆ ಯಾರು ಶಕ್ತಿ ಕೊಟ್ರಲ್ಲ, ಅಂದರೆ ರೈತರು ಯಾರು ನಿಮಗೆ ರಾಜಕೀಯ ಅಸ್ತಿತ್ವ ಕೊಟ್ರಲ್ಲ, ಅವರ ಮನೆ, ಅವರ ಆಸ್ತಿ ಕಿತ್ಕೊಳ್ಳೋದಕ್ಕೆ ನೀವು ಮಾಡಿದ ಸಂಚಿ ಎಷ್ಟು ದಿನ ಮುಚ್ಚಿಡ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಅವರು. ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು ಅನ್ನೋದಕ್ಕೆ ಇದೆಲ್ಲ ಕಾಣಲ್ವ ನಿಮಗೆ ಅಂತ ಕೇಳ್ತಿದ್ದಾರೆ. ವಸತಿ, ವಾಣಿಜ್ಯ, ಮನೆ ಎಲ್ಲ ಸೇರಿ ಒಕ್ಕಲೆಬ್ಬಿಸೋದಕ್ಕೆ ಆದೇಶವನ್ನೇ ಹೊರಡಿಸಿದ್ರಿ. ನೀವು CM ಆಗಿದ್ದಾಗ ಏನು ಮಾಡಿದ್ರಿ, ಪರಿಹಾರ ಕೊಡಬೇಕು, ಆ ಎಲ್ಲ ತೀರ್ಮಾನನೂ ಆಗಿತ್ತು, ಎಷ್ಟೆಷ್ಟು ಕೊಡಬೇಕು ಅಂತ. ಜಾಗತಿಕ ಟೆಂಡರ್ ಕರೆದು DLFಗೆ ಪತ್ರ ಕೂಡ ಬರೆದು ಬಿಟ್ಟಿದ್ರಿ. 400 ಕೋಟಿ ಕಟ್ಟಿಸಿಕೊಂಡಿದ್ರಿ. ನಮ್ಮ ಅಣ್ಣ ರಿಯಲ್ ಎಸ್ಟೇಟ್ ಅಂತಾರಲ್ಲ, ಅವರೇ ಇದೆಲ್ಲ ಮಾಡಿದ್ದು ಅಂತ ಭಾರಿ ವ್ಯಂಗ್ಯವಾಗಿ ಇವತ್ತು ಕೌಂಟರ್ ಕೊಡ್ತಾ ಇದ್ದಾರೆ. 2009 29ನೇ ತಾರೀಕು 11ನೇ ತಿಂಗಳು CM ಕುಮಾರಸ್ವಾಮಿ ಅವರು ಅವತ್ತು ಖಾಸಗಿ ಜಮೀನನ್ನು ರೆಡ್ ಝೋನ್ ಆಗಿ ಆದೇಶ ಹೊರಡಿಸಿದ್ರು. ಇದು ನಮ್ಮ ಅಣ್ಣ ಕುಮಾರಸ್ವಾಮಿ ಅವರು ಮಾಡಿದ್ದು, ನಾನಲ್ಲ ಮತ್ತೆ ಅಂತ ಹೇಳ್ತಿದ್ದಾರೆ ಅವರು. ಬಿಡದಿ ಸೇರಿ 5 ಉಪನಗರ ಆಗಬೇಕು ಅಂತ ತೀರ್ಮಾನ ಮಾಡಿ 28/6/2006 PPP ಮಾಡೆಲ್ ಆಗಿತ್ತು. ಈಗ ಗಲಾಟೆ ಆಗ್ತಿರೋ 3 ಗ್ರಾಮಗಳನ್ನು ಹೆಚ್ಚುವರಿಯಾಗಿ ಸೇರಿಸಲು ಆಗಿತ್ತು 2007 ಅನ್ನೋ ಎಲ್ಲ ಲೆಕ್ಕ ಕುಮಾರಸ್ವಾಮಿ ಅವರ ಸರ್ಕಾರದ ಅವಧಿದು ತೆಗೆದಿಡ್ತಿದ್ದಾರೆ. ಸೊ ಇದೊಂದು ರಾಜಕೀಯ ಪ್ರೇರಿತ ಮಹಾ ಡ್ರಾಮಾನೇ ಹೊರತು ಇನ್ನೇನೂ ಅಲ್ಲ ಅಂತ DK ಶಿವಕುಮಾರ್ ಅವ್ರ ಕೌಂಟರು. ಸೊ ಏರ್ಪೋರ್ಟ್ಗೆ ನಾನೇ ಭೂ ಸ್ವಾಧೀನ ಮಾಡಿಸಿದ್ದೆ, ಹಲವು ಕಡೆ ಬೇರೆ ಬೇರೆ ಯೋಜನೆಗೆ ಭೂಮಿ ಸ್ವಾಧೀನ ಆಗಿದೆ, ಇದೇನು ನಾನು ಪಿತಾಮಹ ಕನಸಿನ ಯೋಜನೆ ಅಂತೆಲ್ಲ ಕರೆಸ್ಕೊಳ್ಳಲ್ಲ. ನೀವು ಹಾಕ್ಕೊಟ್ಟು ದಾರಿಯಲ್ಲಿ ನಾನು ನಡೀತಿದ್ದೀನಿ ಅಷ್ಟೇ. ನೀವು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೊರಟಿದ್ರಲ್ಲ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಅಂತ ಅವರು ಸೆಡ್ಡು ಹೊಡೆದಿದ್ದಾರೆ. ನಾನು CM ಆಗಿದ್ದೀನಿ ಅಂತ ಪಾಪ ತುಂಬ ಜನಕ್ಕೆ ನಿದ್ದೆ ಬರ್ತಿಲ್ಲ. DKನ ಜೈಲಿಗೆ ಕಳಿಸೋದಕ್ಕೆ ಭಯಂಕರವಾದ ಪ್ಲ್ಯಾನ್ ಒಂದು ರೆಡಿ ಆಗಿದೆ, ಅಜ್ಜಯ್ಯ ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ಈ ಬಿಡದಿ ಟೌನ್ಶಿಪ್ಪನ್ನು ಈಗ ದೇವೇಗೌಡರಿಗೆ ವಿರುದ್ಧವಾಗಿ ಅಥವಾ ಈಗ ನಡೀತಿರುವಂಥ ಹೋರಾಟ, ರೈತರ ಭಾವನೆಗಳಿಗೆ ವಿರುದ್ಧವಾಗಿ ಏನೋ ಮಾಡಿಬಿಟ್ರು ಅಂತ ಮತ್ತಷ್ಟು ಬಳಿದೇಳಿಸೋದಕ್ಕಿಂತ ತುಂಬ ಜಾಣ ನಡೆಯನ್ನು ಇಡ್ತಿದ್ದಾರೆ. ಈಗ ಕೊಟ್ಟವ್ರದ್ದು ಮಾತ್ರ ತಗೊಳ್ತೀವಿ, ಉಳಿದವ್ರು ಟಚ್ ಮಾಡಲ್ಲ ಅಂತ ರೈತರು ಸಂಭ್ರಮಿಸಿ ಪಟಾಕಿಯೆಲ್ಲ ಹೊಡಿತಿದ್ದಾರೆ. ನಮಗೇನು ಸಮಸ್ಯೆ ಇಲ್ಲ, ನಾವು ಭೂಮಿ ಕೊಟ್ಟಿದ್ದೀವಿ, ನಮ್ಗೆ ಅನುಕೂಲ ಆಗ್ತಿದೆ. ತುಂಬ ಜನ ರೈತರು ಭೂಮಿ ಕೊಡ್ತಿದ್ದಾರೆ. ಸ್ವ ಇಚ್ಛೆಯಿಂದ ಕೊಡೋರ್ಗಂತೂ ಏನೂ ಸಮಸ್ಯೆ ಇಲ್ಲ. ಸ್ವ ಇಚ್ಛೆಯಿಂದ ಕೊಡೋರನ್ನ ಕುಮಾರಸ್ವಾಮಿ ಅವರು JDS ಅವರು ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಉಳಿದವ್ರದ್ದು ನಾವು ಟಚ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ.
ಸೊ ಈಗ ಇಷ್ಟು ಜನ ಕೊಟ್ಟ ಮೇಲೆ ನಾವು ಇಟ್ಕೊಂಡು ಏನು ಮಾಡೋಣ, ಮಾರಕ್ಕೂ ಆಗಲ್ಲ ಅಂತ ಕೆಲವರು ತಾವಾಗೆ ಕೊಡೋಕೆ ಮುಂದಾಗಬಹುದು. ತಾನೇ ಲಡ್ಡು ಬಂದು ಬೀಳಬಹುದು ಕುಮಾರಸ್ವಾಮಿ ಅವರ ವಿರೋಧದ ನಡುವೆಯೂ ಡಿ ಕೆ ಶಿವಕುಮಾರ್ ಅವರಿಗೆ. ಪ್ರೊಸೀಡಿಂಗ್ಸ್ ಆಫ್ ದ ಮೀಟಿಂಗ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್. ಬಟ್ ದ ಡೇಟ್ ಪಾಪ ತಮಗೆ ಇನ್ಫಾರ್ಮೇಶನ್ ಇದೆ, ತೆಗೆದುಕೊಳ್ಳಿ. ಅದಾದಮೇಲೆ 2019 ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕೂಡ 2019ರಲ್ಲಿ, ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸ್ಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನು ಇತರ ಉದ್ದೇಶಕ್ಕೆ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ ಅವತ್ತು ಮಾರ್ಗದರ್ಶನವನ್ನು ಕೊಟ್ಟರು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗುವುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ, ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದೆ ನನ್ನ ಹತ್ರ. ಕಾದ್ ನೋಡ್ಬೇಕು. ಡಿ ಕೆ ಒಂದು ಮೆಗಾ ಟ್ವಿಸ್ಟ್ ಇಟ್ಟಿದ್ದಾರೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.